ಸೈನ್ ಹಾಕಿದಾರಲ್ಲಮ್ಮ ಇವತ್ತು. ವೆರಿ ಈಸಿ. ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು ಹೋಗೋದು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಜನಪ್ರತಿನಿಧಿಗಳ ಆಡಳಿತವಿಲ್ಲ, ಎಲ್ಲ ಅಧಿಕಾರಿಗಳದೇ ದರ್ಬಾರು. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ನಗರಸಭೆ ಆಡಳಿತ ಅಧಿಕಾರಿಯಾಗಿರುವ ಡಿಸಿ ಪ್ರಭು ಇಂದು ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಪ್ರತಿಯೊಂದು ವಿಭಾಗಕ್ಕೂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಸಾರ್ವಜನಿಕರು ಸಲ್ಲಿಸಿದ ಅರ್ಜಿಗಳಿಗೆ ಸ್ವೀಕೃತಿ ಕೊಡದೆ ತಿಂಗಳುಗಟ್ಟಲೆ ಅವರನ್ನ ಅಲೆದಾಡಿಸಿ ಬೇಜಾರು ಮಾಡಿಸುತ್ತಿದ್ರು. ಸಾರ್ವಜನಿಕರಿಂದ ಯಾವುದೇ ಅರ್ಜಿ ಬಂದರೂ ಅದನ್ನ ಮೊದಲು ಇನ್ವಾರ್ಡ್ನಲ್ಲಿ ದಾಖಲಿಸಿ ಅರ್ಜಿದಾರರಿಗೆ ಸ್ವೀಕೃತಿ ಪತ್ರ ಕೊಡದೆ ತಿಂಗಳಾನುಗಟ್ಟಲೆ ಅಲೆದಾಡಿಸುತ್ತಿರುವುದು ಯಾಕೆ? ಕಚೇರಿಯಲ್ಲಿ ಕೆಲವು ಅಧಿಕಾರಿಗಳು ಹಾಜರಾತಿಗೆ ಸಹಿ ಹಾಕಿ ಗೈರು ಹಾಜರಾಗಿದ್ದ ಬಗ್ಗೆ ಹೀಗೆ ಒಂದಲ್ಲ ಎರಡಲ್ಲ ಪ್ರತಿಯೊಂದು ವಿಭಾಗದಲ್ಲೂ ಕರ್ತವ್ಯ ಲೋಪ ಎಸಗುತ್ತಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿದ ಡಿಸಿ ಎಲ್ಲ ಅಧಿಕಾರಿಗಳಿಗೂ ತರಾಟೆಗೆ ತೆಗೆದುಕೊಂಡ್ರು. ಜನಸ್ನೇಹಿಯಾಗಿ ಕೆಲಸ ಮಾಡಬೇಕಾಗಿದ್ದ ಕಚೇರಿಗಳು ಅವರನ್ನ ತಿಂಗಳಾನುಗಟ್ಟಲೆ ಅಲೆದಾಡಿಸುವುದು ತಪ್ಪು. ಪೆಂಡಿಂಗ್ ಇರುವ ಸಾರ್ವಜನಿಕರ ಕೆಲಸ ಮುಗಿಸಿ, ಇಲ್ಲಾಂದ್ರೆ ಮನೆಗಳಲ್ಲಿ ಇರಿ ಎಂದು ಖಡಕ್ ವಾರ್ನಿಂಗ್ ಮಾಡಿದ್ರು. ನನಗೆ ಈಗ ಅದನ್ನೆಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ನಗರಸಭೆ ಚಿಕ್ಕಬಳ್ಳಾಪುರದಲ್ಲಿ ಸ್ವೀಕೃತಿ ಶಾಖೆ ಸಂಬಂಧಪಟ್ಟ ವ್ಯವಸ್ಥಾಪಕರು, ಸಂಬಂಧಪಟ್ಟ ಸೂಪರಿಂಟೆಂಡೆಂಟ್ಸು, ಆಯುಕ್ತರು ಸ್ವೀಕೃತಿ ಶಾಖೆಯನ್ನು ಸಮರ್ಪಕವಾಗಿ ನಿರ್ವಹಿಸೋದ್ರಲ್ಲಿ, ಕಂದಾಯ ಶಾಖೆಗಳಲ್ಲಿ ಏನು ಈ ಸ್ವತ್ತುಗಳಿಗೆ ಕೇಸ್ ವರ್ಕರ್ಗಳ ಹತ್ರ, ವಿಷಯ ನಿರ್ವಾಹಕರ ಹತ್ರ ನಾನು ಅರ್ಜಿಗಳು ಎಷ್ಟು ಬಂದಿದ್ದಾವೆ ಏನು ಅನ್ನೋದನ್ನ ಪರಿಶೀಲನೆ ಮಾಡಿದ್ರೆ ಅವ್ರ ಹತ್ರ 100-150 ಫೈಲುಗಳು ಒಬ್ಬೊಬ್ಬರ ಹತ್ರ ಇದೆ. ಯಾವುದಕ್ಕೂ ಸ್ವೀಕೃತಿ ಇಲ್ಲ, ಯಾವತ್ತು ಬಂದಿದೆ, ಯಾವತ್ತೊಳಗೆ ನಾನು ಮಾಡಬೇಕು ಆ ಮಾಹಿತಿ ಇಲ್ಲ. ಹಾಗಾಗಿ ಇವನ್ನೆಲ್ಲ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಯಾರು ನಾಗರಿಕರ ಕೆಲಸಗಳನ್ನು ಮತ್ತು ಸರ್ಕಾರದ ಕೆಲಸಗಳನ್ನು ಮಾಡೋದಕ್ಕೆ ಆಸಕ್ತಿ ತೋರಿಸೋದಿಲ್ಲ, ಬೇಜವಾಬ್ದಾರಿತನ ತೋರಿಸ್ತಾರೆ, ಜನರನ್ನು ಕಚೇರಿಗಳಲ್ಲಿ ಅಲ್ದಾಡಿಸ್ತಾರೆ ಅಂತ ಎಲ್ಲವನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ತೀವಿ. ಮೊನ್ನೆ ನಡೆದ KDP ಸಭೆಯಲ್ಲೂ ಕೂಡ ಈ ವಿಷಯಗಳೆಲ್ಲ ಚರ್ಚೆ ಆಗಿದ್ದಾವೆ. ಆಡಳಿತ ಇನ್ನೂ ಚುರುಕಾಗಬೇಕು, ಗಟ್ಟಿಯಾಗಬೇಕು, ಎಲ್ಲರೂ ಅವರವರ ಜವಾಬ್ದಾರಿಯನ್ನು ಅರ್ಥಕೊಂಡು ಕೆಲಸ ಮಾಡಬೇಕು ಅನ್ನೋದಿದೆ. ಸೊ ನಿರ್ದಾಕ್ಷಿಣ್ಯವಾಗಿ ಆ ಕರ್ತವ್ಯ ಲೋಪ ಯಾರ್ಯಾರಿದೆ ಅದನ್ನು ನಾನು ಒಂದು ಹಂತದಲ್ಲಿ ಕ್ರಮ ತಗೊಳ್ತೀನಿ. ಇನ್ನು ಪೆಂಡಿಂಗ್ ಇರುವ ಫೈಲ್ಗಳನ್ನ ಕ್ಲಿಯರ್ ಮಾಡಲು 2 ಶಿರಸ್ತೆದಾರರನ್ನ ನೇಮಕ ಮಾಡಿದ್ದು, ಅವರು ಇಲ್ಲಿನ ಎಲ್ಲ ಅಧಿಕಾರಿಗಳನ್ನ ಚುರುಕುಗೊಳಿಸಿ ಕೆಲಸ ಮಾಡಿಸಲು ತಿಳಿಸಲಾಗಿದೆ. ಇಲ್ಲಿ ಪೆಂಡಿಂಗ್ ಇರುವ ಎಲ್ಲ ಅರ್ಜಿದಾರರಿಗೆ ಡಿಸಿ ಸಹಿ ಹಾಕುತ್ತಿಲ್ಲ ಎಂದು ಸುಳ್ಳು ಹೇಳಿ ಕಾಲದೊಡುತ್ತಿರುವ ಬಗ್ಗೆಯೂ ನನ್ನ ಬಳಿ ದೂರುಗಳು ಬಂದಿವೆ. ನಗರಸಭೆ ಯಾವ ವಿಭಾಗದಲ್ಲೂ ಅರ್ಜಿ ಯಾವ ಹಂತದಲ್ಲಿದೆ ಎಂಬುದನ್ನು ನೋಡಿಕೊಳ್ಳಲು, ಸಕಾಲ ಮಾದರಿಯಲ್ಲಿ ಕೆಲಸ ಆಗಿರುವ ಬಗ್ಗೆ ಅರ್ಜಿದಾರ ಚೆಕ್ ಮಾಡಿಕೊಳ್ಳಲು ಅನುಕೂಲ ಆಗುವಂತೆ ಕೆಲಸ ಮಾಡಿಸಬೇಕು ಎಂದರು. ಈ ವೇಳೆ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ಲಾನಿಂಗ್ ಆಫೀಸರ್ ಮಂಜುನಾಥ್, ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಮಂಜುಳಾ, ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿಗಳು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.